ಬೈಕ್ ಸವಾರನ ಮೇಲೆ ಮಾಲೂರು ಜೆಎಂಎಫ್ಸಿ ಜಡ್ಜ್ ದರ್ಪವನ್ನೇ ಮೆರೆದಿದ್ದಾರೆ. ನ್ಯಾಯಾಧೀಶೆ ಗಾಯತ್ರಿಯನ್ನ ವರ್ಗಾವಣೆ ಮಾಡಿ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಜೆಎಂಎಫ್ಸಿ ಕೋರ್ಟ್ಗೆ ಏಕಾಏಕಿ ವರ್ಗಾವಣೆಯನ್ನು ಮಾಡಲಾಗಿದೆ. ಹೈಕೋರ್ಟ್ನ ರಿಜಿಸ್ಟ್ರಾರ್ ಚಂದ್ರಶೇಖರ್ ರೆಡ್ಡಿ ಆದೇಶವನ್ನ ಹೊರಡಿಸಿದ್ದು, ನ್ಯಾಯಾಧೀಶೆ ಕಾರನ್ನ ಓವರ್ಟೇಕ್ ಮಾಡಿರ್ತಾನೆ ಬೈಕ್ ಸವಾರ. ಇದೇ ವೇಳೆ ಬೈಕ್ ಸವಾರನ್ನ ಬೆನ್ನತ್ತಿ ಹೋಗಿ ರಂಪಾಟವನ್ನೇ ಮಾಡಿರ್ತಾರೆ. ಬೈಕ್ ಸವಾರ ವಿನಯ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಪ್ರಕರಣ ರದ್ದುಗೂಡಿ ಹೈಕೋರ್ಟ್ ಮೆಟ್ಟಿಲೇರುತ್ತಾನೆ ಬೈಕ್ ಸವಾರ. ಹೈಕೋರ್ಟ್ನ ಜಡ್ಜ್ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆಸಲಾಯಿತು. ಮುಂದಿನ ಕ್ರಮಕ್ಕೆ ಹೈಕೋರ್ಟ್ ರಿಜಿಸ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ರು ಜಡ್ಜ್. ಇದೀಗ ಬೈಕ್ ಸವಾರನ ಮೇಲೆ ಜೆಎಂಎಫ್ಸಿ ಜಡ್ಜ್ ದರ್ಪ ಮೆರೆದಂತಹ ಬೆನ್ನಲ್ಲೇ ನ್ಯಾಯಾಧೀಶೆ ಗಾಯತ್ರಿಯನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಜೆಎಂಎಫ್ಸಿ ಕೋರ್ಟ್ಗೆ ವರ್ಗಾಯಿಸಲಾಗಿದೆ. ಬೈಕ್ ಸವಾರನ ಮೇಲೆ ಮಾಲೂರು ಜೆಎಂಎಫ್ಸಿ ಜಡ್ಜ್ ದರ್ಪವನ್ನೇ ಮೆರೆದಿದ್ದಾರೆ. ನ್ಯಾಯಾಧೀಶೆ ಗಾಯತ್ರಿಯನ್ನ ವರ್ಗಾವಣೆ ಮಾಡಿ ಇದೀಗ ಆದೇಶವನ್ನ ಹೊರಡಿಸಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಜೆಎಂಎಫ್ಸಿ ಕೋರ್ಟ್ಗೆ ಏಕಾಏಕಿ ವರ್ಗಾವಣೆಯನ್ನು ಮಾಡಲಾಗಿದೆ. ಹೈಕೋರ್ಟ್ನ ರಿಜಿಸ್ಟ್ರಾರ್ ಚಂದ್ರಶೇಖರ್ ರೆಡ್ಡಿ ಆದೇಶವನ್ನ ಹೊರಡಿಸಿದ್ದು, ನ್ಯಾಯಾಧೀಶೆ ಕಾರನ್ನ ಓವರ್ಟೇಕ್ ಮಾಡಿರ್ತಾನೆ ಬೈಕ್ ಸವಾರ. ಇದೇ ವೇಳೆ ಬೈಕ್ ಸವಾರನ್ನ ಬೆನ್ನತ್ತಿ ಹೋಗಿ ರಂಪಾಟವನ್ನೇ ಮಾಡಿರ್ತಾರೆ. ಬೈಕ್ ಸವಾರ ವಿನಯ್ ಮೇಲೆ ಎಫ್ಐಆರ್ ದಾಖಲಾಗಿದ್ದು, ಪ್ರಕರಣ ರದ್ದುಗೂಡಿ ಹೈಕೋರ್ಟ್ ಮೆಟ್ಟಿಲೇರುತ್ತಾನೆ ಬೈಕ್ ಸವಾರ. ಹೈಕೋರ್ಟ್ನ ಜಡ್ಜ್ ನಾಗಪ್ರಸನ್ನ ಪೀಠದಲ್ಲಿ ಈ ಒಂದು ವಿಚಾರಣೆ ಕೂಡ ನಡೆಸಲಾಯಿತು. ಮುಂದಿನ ಕ್ರಮಕ್ಕೆ ಹೈಕೋರ್ಟ್ ರಿಜಿಸ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ರು ಜಡ್ಜ್. ಇದೀಗ ಬೈಕ್ ಸವಾರನ ಮೇಲೆ ಜೆಎಂಎಫ್ಸಿ ಜಡ್ಜ್ ದರ್ಪ ಮೆರೆದಂತಹ ಬೆನ್ನಲ್ಲೇ ನ್ಯಾಯಾಧೀಶೆ ಗಾಯತ್ರಿಯನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಜೆಎಂಎಫ್ಸಿ ಕೋರ್ಟ್ಗೆ ವರ್ಗಾಯಿಸಲಾಗಿದೆ.